ಹರಿಹರ ತಾಲೂಕಿನ ಬೆಳ್ಳೋಡಿ ಗ್ರಾಮದ ಸಮೀಪದಲ್ಲಿರುವ ಕಾರ್ಗಿಲ್ ಕಂಪನಿಯ ಮುಂಭಾಗದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಾರ್ಗಿಲ್ ವರ್ಕರ್ಸ್ ಯೂನಿಯನ್ ವತಿಯಿಂದ ಫೆಬ್ರವರಿ 6ರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಯೂನಿಯನ್ ಅಧ್ಯಕ್ಷ ಜೆ ಸಂಜಯ್ ತಿಳಿಸಿದರು. ಹರಿಹರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೈಗಾರಿಕಾ ವಿವಾದಗಳು ಬಾಕಿ ಇರುವಾಗಲೇ ಕಂಪನಿಯ ಮಾಲೀಕರು ಕಾರ್ಖಾನೆಯನ್ನ ಮಾರಾಟ ಮಾಡುವ ಮೂಲಕ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ವಿವಾದಗಳು ಇತ್ಯರ್ಥವಾಗುವವರೆಗೂ ಕಾರ್ಖಾನೆ ಮಾರಾಟವನ್ನು ತಕ್ಷಣ ನಿಲ್ಲಿಸಬೇಕು. ಎಲ್ಲ ಕಾರ್ಮಿಕರಿಗೆ ಲಿಖಿತ ಉದ್ಯೋಗ ಭದ್ರತೆ ಹಾಗೂ ಸೇವಾ ನಿರಂತರತೆ ನೀಡಬೇಕು. ರಿಟ್ರೆಚ್ಮೆಂಟ್ ಮತ್ತು ಬಲವಂತದ ವಿಎಸ್ಎಸ್ ನೀತಿಯನ್ನ ತಕ್ಷಣ ನಿಲ್ಲಿಸಬೇಕು ಹಾಗೂ ನ್ಯಾಯಯುತ ಸಂಬಳ ಮತ್ತು ಕಾರ್ಮಿಕ ಕಾನೂನುಗಳ ಕಟ್ಟುನಿಟ್ಟಿನ ಪಾಲನೆ ಖಚಿತಪಡಿಸಬೇಕು ಎಂಬ ಅಂಶಗಳನ್ನು ಇಟ್ಟುಕೊಂಡು ಫೆಬ್ರವರಿ 6ರಂದು ಅನಿರ್ದಿಷ್ಟ ಅವಧಿ ಶಾಂತಿಯುತ ಮುಷ್ಕರವನ್ನ ನಡೆಸಲು ತೀರ್ಮಾನಿಸಿದ್ದೇವೆ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಯೂನಿಯನ್ ಗೌರವಾಧ್ಯಕ್ಷ ಮಂಜುನಾಥ್ ಕೈದಾಳ್, ಪ್ರಧಾನ ಕಾರ್ಯದರ್ಶಿ ಮೋಹನ್, ಕೆಜಿ ಬಸವರಾಜ್, ಅರುಣ್ ಮಾಕನೂರು, ಬಿಎಚ್ ಬಸವರಾಜ್, ಉದಯ್ ಕುಮಾರ್, ಪ್ರವೀಣ್ ಹಾಗೂ ಇತರೆ ಕಾರ್ಮಿಕರು ಉಪಸ್ಥಿತರಿದ್ದರು. ನಾಳೆ 6ನೇ ತಾರೀಕು ನಾವು ಅಹೋರಾತ್ರಿ ಧರಣಿ ಕೊಡ್ತಾ ಇದ್ದೇವೆ. ಕಾರಣ ಇಷ್ಟೇ, ನಾವೆಲ್ಲರೂ ಸುಮಾರು 10 ವರ್ಷದಿಂದ ಈ ಕಾರ್ಗಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯಲ್ಲಿ ಬೆಳ್ಳೂಡಿ ಘಟಕ ಏನಿದೆ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ನಮ್ಮ ಕಂಪ್ನಿ ಶುರುವಾಗಿದ್ದು 2014ರಲ್ಲಿ ಶುರುವಾಗಿದ್ದು ನಾವು ಅಷ್ಟೊಂದು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ವಿ. ಆದರೆ ಇವತ್ತು ಏಕಾಏಕಿ ನಮ್ಮ ಈ ಕಾರ್ಗಿಲ್ ಕಂಪನಿ ಅನ್ನೋದು ರಿದ್ದಿ ಸಿದ್ದಿ ಅನ್ನೋ ಕಂಪನಿಗೆ ತನ್ನ ಅಸೆಟ್ ಅನ್ನು ಸೇಲ್ ಮಾಡಿದೆ. ಯಾವ ಕಂಪನಿ? ರಿದ್ದಿ ಸಿದ್ದಿ. ನಾವು 120 ಜನ ಪರ್ಮನೆಂಟ್ ಎಂಪ್ಲಾಯ್ಸ್ ಇದ್ವಿ ಕಾರ್ಗಿಲ್ ಕಂಪನಿಯಲ್ಲಿ. ಹಾಗೆ 273 ಜನ ಕಾಂಟ್ರಾಕ್ಟ್ ವರ್ಕರ್ಸ್ ಇದ್ರು. ಸೊ ಈ 273 ಜನ ಕಾಂಟ್ರಾಕ್ಟ್ ವರ್ಕರ್ಸ್ ಏನಿದ್ರು, ಇದರಲ್ಲಿ ಇವತ್ತು ಡ್ಯೂಟಿ ಬರ್ತಾ ಇರೋದು ಬೆರಳೆಂಟು ಎಷ್ಟು, ಒಂದು 30 ರಿಂದ 40 ಜನ ಡ್ಯೂಟಿ ಬರ್ತಾ ಇದ್ದಾರೆ. ಅದು ಆಲ್ಟರ್ನೇಟಿವ್, ಇವತ್ತು ಬಂದ್ರೆ ನಾಳೆ ಬರಂಗಿಲ್ಲ, ನಾಳೆ ಬಂದ್ರೆ ಇವತ್ತು ಬರಂಗಿಲ್ಲ, ಆ ರೀತಿಯಲ್ಲಿ ಡ್ಯೂಟಿ ಬರ್ತಾ ಇದ್ದಾರೆ. ಮತ್ತೆ 120 ಜನ ಏನು ಪರ್ಮನೆಂಟ್ ಎಂಪ್ಲಾಯ್ಸ್ ಇದ್ವಿ, ಅದರಲ್ಲಿ 60 ಜನನ ಏಕೈಕ ತೆಗೆದಾಕಿದ್ದಾರೆ. ಇನ್ನು ನಾವು ಉಳ್ಕೊಂಡಿರೋದು 60 ಜನ ಉಳ್ಕೊಂಡಿದ್ದೀವಿ. ನಮಗೆ ಈ ರಿದ್ದಿ ಸಿದ್ದಿಯನ್ನು ಕಂಪನಿ ಸೇಲ್ ಮಾಡಿರೋ ವಿಚಾರವನ್ನು ಇವರು ಹೇಳಿಲ್ಲ. ಸೊ ಕಳೆದ 4 ತಿಂಗಳಿಂದ ನಮ್ಮ ಕಂಪ್ನಿಯಲ್ಲಿ ಪ್ರೊಡಕ್ಷನ್ ನಡೀತಾ ಇಲ್ಲ. ಸೊ ಏನೇ ಪ್ರೊಡಕ್ಷನ್ ನಡೀತಾ ಇಲ್ಲ ಅಂತಂದೇಳಿ ನಮಗೆ ಈ ಕಂಪ್ನಿ ಕ್ಲೋಸ್ ಮಾಡ್ಬೋದು ಅನ್ನೋ ಒಂದು ಸಂದೇಹ ಇದ್ದಿದ್ದರಿಂದ ನಾವು ಒಂದು ಡಿಸ್ಪ್ಯೂಟ್ ರೈಸ್ ಮಾಡಿದ್ವಿ. ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಹತ್ರ ಮೊದಲಾಗಿ ಡಿಸ್ಪ್ಯೂಟ್ ರೈಸ್ ಮಾಡಿದ್ವಿ. ಅದು ನೆಕ್ಸ್ಟ್ ಡೆಪ್ಯೂಟಿ ಲೇಬರ್ ಕಮಿಷನರ್ ಹತ್ರ ಹೋಯಿತು. ಸೊ ಕಳೆದ 9 ತಿಂಗಳಿಂದ, ಅಂದರೆ 4 ತಿಂಗಳಿಂದ ಪ್ರೊಡಕ್ಷನ್ ನಡೀತಾ ಇಲ್ಲ. ಅದರಿಂದ 5 ತಿಂಗಳ ಹಿಂದೆ ಇವರು ಸಾತ್ವಿಕ್ ಅನ್ನೋ ಕಂಪ್ನಿಗೆ ನಮ್ಮನ್ನ ಜಾಯಿಂಟ್ ವೆಂಚರಲ್ಲಿ ನಾವು ನಡೆಸ್ತೇವೆ ಅಂತ ಹೇಳಿದ್ರು. ಸೊ ಆ ಜಾಯಿಂಟ್ ವೆಂಚರ್ ಅನ್ನೋ ಒಂದು ಶಾಮ್ ಕಾಂಟ್ರಾಕ್ಟ್ ಆಗಿತ್ತು. ಸಾತ್ವಿಕ್ ಅನ್ನೋ ಕಂಪ್ನಿನ ಇವರೇ ಹುಟ್ಟಾಗಿದ್ದ ಕಂಪ್ನಿ ಆಗಿತ್ತು. ಸೊ ನಮ್ಮನ್ನೆಲ್ಲ ಅವ್ರ ಕೆಳಗೆ ತಳ್ಳಿಬಿಟ್ಟು, ಎಂಪ್ಲಾಯ್ಸ್ನ ಅವ್ರ ಕೆಳಗೆ ತಳ್ಳಿಬಿಟ್ಟು ಇವ್ರು ಕ್ಲೋಸ್ ಮಾಡ್ಕೊಂಡು ಹೋಗೋ ಒಂದು ಉದ್ದೇಶ ಇವ್ರದಾಗಿತ್ತು. ಅದಕ್ಕೆ ನಾವು DLC ಅವ್ರ ಹತ್ರ ಡಿಸ್ಪ್ಯೂಟ್ ರೈಸ್ ಮಾಡಿದ್ವಿ. ಸೊ ಆ ಡಿಸ್ಪ್ಯೂಟು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಗಿ ಕನ್ವರ್ಟ್ ಆಯಿತು. ID ನಡೀತಾ ಇದೆ. 1947 ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಅಲ್ಲಿ ಏನು ಬರುತ್ತೆ, ಅಪ್ರೆನ್ಷನ್ ಅವಾಗಿಂದ ಸ್ಟಾರ್ಟ್ ಆಯಿತು. ಕಳೆದ 9 ತಿಂಗಳಿಂದ, ಅಂದರೆ 2020 ಮೇ ತಿಂಗಳಿಂದ ಸ್ಟಾರ್ಟ್ ಆಯಿತು. ಇವರು ಕಾರ್ಗಿಲ್ ಕಂಪ್ನಿನ ಸಾತ್ವಿಕ್ ಅನ್ನೋ ಕಂಪ್ನಿ ಜೊತೆಗೆ ಟೈಅಪ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು. ಸೊ ನಾವು ಅದಕ್ಕೆ ಅಪೋಸ್ ಮಾಡಿದ್ವಿ. ಇದು ಶಾಮ್ ಕಾಂಟ್ರಾಕ್ಟ್ ಆಗಿದೆ. ಯಾಕಂದ್ರೆ ಕಾರ್ಗಿಲ್ ತುಂಬಾ ದೊಡ್ಡ ಕಂಪ್ನಿ ಇದು, ಇವ್ರ ಅಸೆಟ್ ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ. ಸಾತ್ವಿಕ್ ಅನ್ನೋದು ನಿನ್ನೆ ಮೊನ್ನೆ ಬಂದಿದ್ದ ಕಂಪ್ನಿ ಆಗಿತ್ತು. ಸೊ ಆ ಒಂದು ಸಂದೇಹ ಇದ್ದಿದ್ದರಿಂದ ಡಿಸ್ಪ್ಯೂಟ್ ರೈಸ್ ಮಾಡಿದ ನಂತರ ಸೊ ಕನ್ಸಲೇಷನ್ ಕಳೆದ 5 ತಿಂಗಳಿಂದ ಕನ್ಸಲೇಷನ್ ನಡೀತು. 5 ತಿಂಗಳು ಕನ್ಸಲೇಷನ್ ನಡೆದಾದ ನಂತರ ಸೊ ಆ ಒಂದು ಏನು ಜಾಯಿಂಟ್ ವೆಂಚರ್ ಕಾಂಟ್ರಾಕ್ಟ್ ಇತ್ತು